ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡಿದ್ದೀನಿ. ಹಾಯ್, ಎಷ್ಟು ತೋರ್ಸು. ಓ ಓ ಓ ಓ ಹಿಂಗೆ ತೋರ್ಸು, ಈ ಕಡೆ ತಿರು. ವಾವ್, ಸೂಪರ್. ಯಾರಪ್ಪ ಹೇರ್ ಮಾಡಿದ್ದು? ಅಮ್ಮ. ಎಲ್ಲಿದ್ದಾರೆ ಅಮ್ಮ? ಇವರ ಅಮ್ಮ? ನಾನೇನಾ ನಿನ್ನಮ್ಮ? ಮುತ್ತು ಕೊಡು ಅಮ್ಮಂಗೊಂದು. ಅಮ್ಮ ಅಂದರೆ ಇಷ್ಟನಾ ನಿಮಗೆ? ವೆರಿ ಗುಡ್. ಲವ್ ಯು ಬಂಗಾರಿ. ಹಗ್ ಮಾಡು ಅಮ್ಮನಿಗೆ. ಲವ್ ಯು ಲವ್ ಯು ಲವ್ ಯು ಲವ್ ಯು ಸೋ ಮಚ್ ಬೇಬಿ. ಬಂಗಾರ. ಅಪ್ಪ ಅಕ್ಕ ಇನ್ನೂ ಬಂದಿಲ್ಲ, ಬರ್ತಾರೆ. ಓಕೆನಾ? ಅಕ್ಕ ಸ್ಕೂಲ್ಗೆ ಹೋಗಿದ್ದಾರೆ, ಬರ್ತಾರೆ. ಓಕೆನಾ? ಸ್ಪೆಷಲ್ ಏನು ಹೇಳಿ ಇವತ್ತು? ಅಕ್ಕಂದು ಹ್ಯಾಪಿ ಬರ್ತ್ಡೇ. ಇವತ್ತು ನನ್ನ ದೊಡ್ಡ ಮಗಳದು 5th ಇಯರ್ ಬರ್ತ್ಡೇ ಇದೆ. ಸ್ಕೂಲಿಗೆ ಹೋಗಿದ್ದಾಳೆ, ಬರ್ತಾಳೆ. ಇವಾಗ ಬರೋ ಟೈಮ್ ಆಗಿದೆ. ಕೇಕ್ ಬೇಕಾ ನಿನಗೆ? ಬರ್ತಡೇ ಯಾರ್ದು? ಅಕ್ಕ. ಮತ್ತು ನಿನ್ನ ಬರ್ತಡೇ ಅಲ್ವಲ್ಲ, ಅಕ್ಕನ ತಾನೇ ಬರ್ತಡೇ. ಅಕ್ಕನಿಗೆ ಕೊಡ್ತೀನಿ ಕೇಕು. ನಿನಗೆ ಬೇಡ, ಆಯಿತಾ? ನಿನಗೆ ಬೇಡ, ಕೊಡಲ್ಲ ನಿನಗೆ. ಬೇಡ ಬೇಡ, ನೀವು ತಿನ್ನಬಾರ್ದು. ಓಕೆನಾ? ಕೊಡಲ್ಲ. ಅಕ್ಕನ ಬರ್ತಡೇ, ಅಕ್ಕ ತಿನ್ನಬೇಕು, ನೀನಲ್ಲ. ನಿಂದಲ್ವಲ್ಲ ಬರ್ತಡೇ, ಅಕ್ಕಂದು. ಅಕ್ಕನಿಗೆ ಕೊಡ್ಸೋದು ಕೇಕ್, ನಿನ್ಗಲ್ಲ. ನಿಮಗಿಲ್ಲ, ನಿಮಗೆ ಕೊಡ್ಸೋದಿಲ್ಲ. ಅಕ್ಕನ ಬರ್ತಡೇ ಅಲ್ವಾ, ನಿಮಗೂ ಬೇಕಾ? ಸರಿ ಸರಿ ಸರಿ, ನೀನು ತಿನ್ನಂತೆ. ನಿನಗೂ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಮಕ್ಕಳು ಸಂತೋಷಕ್ಕೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಷ್ಟೇ. ನನಗಂತೂ ತುಂಬ ಆಶ್ಚರ್ಯ ಆಗ್ತಾಯಿದೆ ನಿಜವಾಗ್ಲೂ. ಇಷ್ಟು ಬೇಗ 5 ವರ್ಷ ಕಂಪ್ಲೀಟ್ ಆಗೋಯ್ತಾ ಅಂತ. ಮಕ್ಕಳು ಬೆಳೆಯೋದೇ ಗೊತ್ತಾಗೋದಿಲ್ಲ. ಈಗಷ್ಟೇ ಹುಟ್ಟಿರೋ ಥರ ಇದ್ಲು, ಆಗಲೇ ಇಷ್ಟು ಜಲ್ದಿ 5 ವರ್ಷ ಕಂಪ್ಲೀಟ್ ಆಗೋಯ್ತು ಅಂದರೆ ನಂಬೋಕ್ಕೆ ಆಗ್ತಾಯಿಲ್ಲ ನನಗೆ. ಮನೆಯಲ್ಲೇ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ. 1st ಇಯರ್ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ, ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ. ಬರ್ತ್ಡೇ ಸ್ಪೆಷಲಾಗಿ ಏನೂ ಮಾಡಿಲ್ಲ. ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ, ಯಾರು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಸ್ವೀಟು. ಹಸ್ಬೆಂಡು ತಿನ್ನೋದಿಲ್ಲ, ನನಗೂ ಇತ್ತೀಚೆಗೆ ಸ್ವೀಟ್ ಇಷ್ಟ ಆಗ್ತಾಯಿಲ್ಲ. ಇನ್ನು ಮಕ್ಕಳಂತೂ ಏನು ಮಾಡಿದ್ರು ತಿನ್ನೋದೇ ಇಲ್ಲ, ಹಂಗಾಗಿ ಏನೂ ಮಾಡಲಿಲ್ಲ. ಸಂಜೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು ಅಷ್ಟೇ ಸಿಂಪಲ್ಲಾಗಿ. ಇನ್ನು ಪಾಪುನ ಅವ್ರ ಪಪ್ಪನೇ ಕರ್ಕೊಂಡು ಬಂದರು. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಕೆಮ್ಮು ಮತ್ತು ಜ್ವರ ಇತ್ತು, ಹಂಗಾಗಿ ಅವರೇ ಕರ್ಕೊಂಡು ಬಂದರು ಮನೆಗೆ. ಯಾಕೋ ತುಂಬ ಡಲ್ ಆಗಿದ್ಲು ಪಾಪು, ಮಾತಾಡ್ಸಿದ್ರು ಮಾತಾಡ್ತಾನೆ ಇರಲಿಲ್ಲ. ತ್ರಿಷು, ಅಮ್ಮನ ನೋಡಲ್ವಾ? ಯಾಕಪ್ಪ ಇಲ್ಲಿ ನೋಡು. ಯಾಕೆ ಬೇಜಾರಲ್ಲಿದೆಯಾ? ಹಾಂ, ಯಾಕೆ ಬೇಜಾರಲ್ಲಿದೆಯಾ? ತ್ರಿಷಮ್ಮ ಇಲ್ಲಿ ನೋಡು. ತ್ರಿಷು, ತ್ರಿಷಿಕಾ, ತ್ರಿಷಿಕಾ, ಯಾಕೆ ಬೇಜಾರಲ್ಲಿದೆಯಾ? ನನ್ನ ಮುಖನೇ ನೋಡ್ತಾ ಇಲ್ಲ. ನನಗಂತೂ ತುಂಬ ಬೇಜಾರಾಗ್ಬಿಡ್ತು. ಬರ್ತಡೇ ದಿನನೇ ಇಷ್ಟೊಂದು ಡಲ್ ಆಗಿಬಿಟ್ಟಿದ್ದಾಳೆ ಅಂತ. ಇನ್ನು ಮಕ್ಕಳು ಹುಷಾರು ತಪ್ಪಿಟ್ರೆ ಅಂತೂ ನನಗೆ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ, ಸಮಾಧಾನನೇ ಆಗೋದಿಲ್ಲ. ಇನ್ನು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಸಿ, ಕೆಮ್ಮು ಜಾಸ್ತಿ ಇತ್ತು ಅಂತ ಹೇಳಿ ನೆಬ್ಲೈಸರ್ನ ಹಾಕ್ತಾಯಿದ್ದೀನಿ. ಪಾಪುಗೆ ಕಫ ಜಾಸ್ತಿ ಆಗಿಬಿಟ್ಟಿತ್ತು, ಹಂಗಾಗಿ ಕೆಮ್ಮು ಕಡಿಮೆನೇ ಆಗ್ತಾ ಇರಲಿಲ್ಲ. ಎಷ್ಟು ಸಿರಪ್ ಹಾಕಿದ್ರೂ ಕಮ್ಮಿನೇ ಆಗ್ತಾ ಇರಲಿಲ್ಲ ಕೆಮ್ಮು. ಹಾಗಾಗಿ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ವಿ. ಡಾಕ್ಟ್ರು ಕೂಡ ನೆಬ್ಲೈಸರ್ ಹಾಕೋಕ್ಕೇ ಹೇಳಿದ್ರು.
ಇದೊಂದೇ ಆಪ್ಷನ್ ಇರೋದು. ಕಫ ಕೆಮ್ಮು ಜಾಸ್ತಿ ಆದಾಗ ನಾವು ಯಾವಾಗಲೂ ಹಾಸ್ಪಿಟಲಲ್ಲೇ ಹಾಕ್ಸ್ತಾ ಇದ್ವಿ ನೆಬ್ಯುಲೈಸೇಷನ್ನು. ಇವಾಗ ಮಿಷನ್ನೇ ಮನೇಲೇ ತಂದ್ಕೊಂಡ್ಬಿಟ್ಟಿದ್ದೀವಿ. ಪದೇ ಪದೇ ಹಾಸ್ಪಿಟಲ್ಗೆ ಹೋಗೋಕ್ಕೆ ಆಗೋದಿಲ್ಲ, ಒಂದು ದಿನಕ್ಕೆ 2 ಸಲ ಓಡಾಡಬೇಕು. ಹಾಗಾಗಿ ಹಸ್ಬೆಂಡ್ ಕೂಡ ಡ್ಯೂಟಿ, ಅವರು ಕೆಲಸ ಬಿಟ್ಟು ಬರೋದು ಅವ್ರಿಗೂ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮನೇಲೇ ಹಾಕ್ಕೊಂಡ್ಬಿಡ್ತೀನಿ ಇವಾಗ. ಮತ್ತು ಕೆಮ್ಮು ಬಂದ ತಕ್ಷಣ ನಾನೇ ಹಾಕೋದಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲ ಒಂದು ಸಲ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಆಮೇಲೆ ಡಾಕ್ಟ್ರು ಹೇಳಿದ ಮೇಲೇ ನಾನು ನೆಬ್ಲೈಸರ್ ಹಾಕೋದು. ನಾನೇ ಯಾವ ಡಿಸಿಷನ್ನು ತೊಗೊಳಕ್ಕೆ ಹೋಗೋದಿಲ್ಲ. ಈ ಮಕ್ಕಳು ವಿಚಾರದಲ್ಲಂತೂ ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿರಬೇಕು. ನಾವೇ ಯಾವ ಡಿಸಿಷನ್ನು ತೊಗೊಳಕ್ಕೆ ಹೋಗಬಾರ್ದು. ಹಾಗಾಗಿ ಏನೇ ಇದ್ರೂ ಕೂಡ ನಾನು ಫಸ್ಟು ಡಾಕ್ಟ್ರಿಗೆ ತೋರಿಸ್ಬಿಡ್ತೀನಿ. ಇನ್ನು ದೊಡ್ಡವಳಿಂದ ಚಿಕ್ಕವಳಿಗೂ ಕೂಡ ಕೆಮ್ಮು, ಜ್ವರ, ಶೀತ ಆಗಿದೆ. ಅವ್ಳಿಗೂ ಕೂಡ ನೆಬ್ಲೈಸರ್ ಹಾಕಬೇಕು. ಒಬ್ರಿಗೆ ಬಂದರೆ ಸಾಕು, ಮತ್ತು ಇನ್ನೊಬ್ರಿಗೆ ಆಟೋಮೆಟಿಕ್ಕಾಗಿ ಬಂದೇ ಬಿಡುತ್ತೆ. ಇವ್ರನ್ನ ಹುಷಾರು ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಗ್ಬಿಡುತ್ತೆ. ಸಮಾಧಾನನೇ ಇರೋದಿಲ್ಲ ಇವ್ರು ಹುಷಾರಾಗೋವರೆಗೂ. ನನಗೆ ನೆಬ್ಲೈಸೇಷನ್ ಎಲ್ಲ ಹಾಕಿ ಮುಗೀತು. ಮಕ್ಕಳನ್ನ ಮಲಗಿಸ್ಬಿಟ್ಟೆ, ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಅವ್ರನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ. ಬಲೂನ್ ಡೆಕೋರೇಷನ್ ಅಂದರೆ ಇಷ್ಟ ದೊಡ್ಡವಳಿಗೆ. ತ್ರಿಷಿಕಾ, ಹ್ಯಾಪಿ ಬರ್ತ್ಡೇ. ಪಾಪಗೂ ಕೂಡ ಸಿಂಪಲ್ಲಾಗಿ ರೆಡಿ ಮಾಡಿದೆ. ಅವ್ರ ಪಪ್ಪ ಕೇಕು ತೊಗೊಂಡು ಬಂದಿದ್ದರು. ಊಟ ಟೈಮ್ ಆಗಿಬಿಟ್ಟಿತ್ತು, ಇನ್ನು ಲೇಟ್ ಆಗುತ್ತೆ ಕೇಕ್ ಕಟ್ ಮಾಡೋದು ಅಂತೇಳಿ ಫಸ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟೆ ನಾನು. ಇವರು ಟೈಮಿಗೆ ಕರೆಕ್ಟಾಗಿ ತಿಂದುಬಿಟ್ರೆ ನನಗೆ ಅದೇ ಒಂದು ದೊಡ್ಡ ಸಮಾಧಾನ ನನಗೆ. ಇನ್ನು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಇನ್ನು ಅವ್ರಿಗೆ ಬೇರೆ ಹುಷಾರಿರಲಿಲ್ಲ. ಅವ್ರನ್ನ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಳೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಅವ್ರ ಪಪ್ಪ ಎಲ್ರಿಗೂ ಹೋಟೆಲಿಂದನೇ ಇಡ್ಲಿನ ತೊಗೊಂಡು ಬಂದರು. ದಿನ ಊಟ ಮಾಡ್ಸೋಕ್ಕೆ ಸರ್ಕಸ್ ಮಾಡಬೇಕಿತ್ತು. ಇವತ್ತು ನನ್ನ ಪುಣ್ಯಕ್ಕೆ ಹೆಂಗೋ ಆರಾಮಾಗಿ ಊಟ ಮಾಡಿದ್ರು, ಹಠ ಮಾಡಲಿಲ್ಲ. ಕೇಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವು ಪ್ರತಿ ಸಲ ಕೋಲ್ಡ್ ಕೇಕು ಇಲ್ಲ ನಾರ್ಮಲ್ ಕೇಕ್ನ ಮಾಡಿಸ್ತಾ ಇದ್ವಿ. ಈ ಸಲ ಹನಿ ಕೇಕ್ನ ಮಾಡಿಸಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ವಲ್ಲ, ಹಾಗಾಗಿ ಹೆಚ್ಚಾಗಿ ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ. ಹಸ್ಬೆಂಡ್, ಅಣ್ಣ, ಅತ್ತಿಗೆ ಬಂದಿದ್ದರು ಮಕ್ಕಳು ಕರ್ಕೊಂಡು. ಮತ್ತು ನನಗೂ ಕೂಡ ಅಣ್ಣ ಅತ್ತಿಗೆನೇ ಆಗಬೇಕು ಅವರು. ಹಾಗೆ ಆ ತಂಗಿನೂ ಕೂಡ ಬಂದಿದ್ದರು. ಮತ್ತು ಮನೆ ಪಕ್ಕದಲ್ಲಿ ಪಾಪು ಮತ್ತು ಅವ್ರ ಅಮ್ಮ ಬಂದಿದ್ದರು. ಇಷ್ಟೇ ಜನ ಸಿಂಪಲ್ಲಾಗಿಯೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಪಾಪ ಅವಳು ಪೇಷಂಟ್ ದುಡ್ಡು ಹಾಕಿದ್ದಾರೆ. 2000 ರೂಪಾಯಿ ಹಾಕಿದ್ದಾರೆ. ಕಟ್ ಮಾಡಿ ಕೇಕು ಕಟ್ ಮಾಡುವ ಇಟ್ಕೊಂಡ ನೀರು ಬಾ. ಸೊ ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸಿಂಪಲಾಗಾದರೂ ತುಂಬ ಚೆನ್ನಾಗಾಯಿತು. ನನಗಂತೂ ಖುಷಿ ಅನ್ನಿಸ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಮಕ್ಕಳು ಸಂತೋಷನೇ ನಮ್ಮ ಸಂತೋಷ. ಮಕ್ಕಳು ಖುಷಿಯಾಗಿರ್ಬೇಕು ಅಷ್ಟೇ ನಮಗೆ. ಆ್ಯಕ್ಚುಲಿ ಅವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ನನಗೆ ಬರ್ತ್ಡೇ ಸೆಲೆಬ್ರೇಷನ್ ಬೇಡ ಅಂತ ಅಂದ್ಕೊಂಡಿದ್ದೆ. ಮಕ್ಕಳು ಕೇಕ್ ಬೇಕು ಅಂತ ಆಸೆ ಪಟ್ರಲ್ಲ, ಹಂಗಾಗಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ದಾಯಿತು. ಸಿಂಪಲಾಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗೇ ಆಯಿತು. ಇನ್ನು ಟೈಮ್ ಬೇರೆ ಆಗಿತ್ತು. ಎಲ್ಲರೂ ಬರ್ತ್ಡೇ ಮುಗಿಸ್ಕೊಂಡು ಮನೆಗೆ ಹೊರಟ್ರು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.